ವರದಿಗಾರರ ಸ್ವಾರ್ಥಕ್ಕಾಗಿ ಮುಗ್ಧ ವಿದ್ಯಾರ್ಥಿಗಳಿಂದ ಪ್ರಾಂಶುಪಾಲರ ವಿರುದ್ಧ ಘೋಷಣೆ, ಶಿಕ್ಷಕರಿಗೆ ಅವಮಾನ. ಕಾರವಾರ ಜಿಲ್ಲಾ ದಾಂಡೇಲಿ ನಗರದಲ್ಲಿ ಯಾರದು ಸ್ವಾರ್ಥಕ್ಕಾಗಿ ಮುಗ್ಧ ವಿದ್ಯಾರ್ಥಿಗಳಿಂದ ಪ್ರಾಂಶುಪಾಲ ಹಾಗೂ ಶಿಕ್ಷಕರ ವಿರುದ್ಧ ಘೋಷಣೆ ಕೂಗಿದ ಘಟನೆ ನಡೆಯಿತು. ಇದನ್ನು ದಾಂಡೇಲಿ ನಗರದಲ್ಲಿ ವಿವಿಧ ಸಂಘಟನೆಗಳ ಮೂಲಕ, ದಾಂಡೇಲಿ ತಹಶೀಲ್ದಾರರ ಮೂಲಕ, ಆರ್.ವಿ. ದೇಶಪಾಂಡೆ, ಶಾಸಕರು ಹಾಗೂ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಅವರಿಗೆ ನಗರದ ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ನಡೆದ ಘಟನೆ ಬಗ್ಗೆ ತನಿಖೆ ನಡೆಸಬೇಕು. ಸರ್ಕಾರ ಆದೇಶದ ಮೇಲೆ ಹಾಜರಾಗಬೇಕಿದ್ದ ಪ್ರಾಚಾರ್ಯರನ್ನ ತಡೆದು ಅವರಿಗೆ ಕಾರಿನಿಂದ ಇಳಿಯಲು ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿದ್ದ ಪಿಎಸ್ಐ ಗಡ್ಡೇಕರ್ ಸಿಪಿಐ ಭೀಮಣ್ಣ ಸೂರಿ ವರದಿಗಾರನಿಗೆ ಮನವರಿಕೆ ಮಾಡಲು ಹೋದಾಗ ಸಿಪಿಐ ಅವರ ಮೇಲೆ ಜೋರಾಗಿ ಮಾತಾಡಿದರು. ದಾಂಡೇಲಿ ನಗರದ ವಿವಿಧ ಸಂಘಟನೆಗಳು ಖಂಡಿಸಿದ್ದಾರೆ. ಈ ಘಟನೆಯ ಬಗ್ಗೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಸಮಿತಿಯವರಾದ ಶ್ರೀ ಅಕ್ರಮ ಖಾನ್ ಅವರು ಮಾತನಾಡಿ, ಸತ್ಯಾಸತ್ಯತೆ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಮಕ್ಕಳ ಮುಂದೆ ಅಲ್ಲ, ಶಿಕ್ಷಕರ ಮುಂದೆ ನೀವು ಚರ್ಚೆ ಮಾಡಬೇಕು. ಅದು ಬಿಟ್ಟು ನೇರವಾಗಿ ಶಿಕ್ಷಕರಿಗೆ ಅವಮಾನ ಮಾಡಿದ್ದಾರೆ. ಯಾವುದೇ ಪ್ರಿನ್ಸಿಪಾಲ್ ಇರಲಿ, ಯಾವುದೇ ಟೀಚರ್ ಇರಲಿ, ಯಾವುದೇ ಹೆಡ್ ಮಾಸ್ಟರ್ ಇರಲಿ, ಎಲ್ಲರೂ ಒಂದೇ. ಅದಕ್ಕೆ ಆ ಶಿಕ್ಷಕ ವರ್ಗ ಇವತ್ತು ಮೌನವಾಗಿದೆ. ಇದೂ ಸಹ ವಿಷಾದಕರ. ಇವತ್ತು ಅವರು ಸರ್ಕಾರಕ್ಕೆ ಮನವಿ ಕೊಡಬೇಕು, ಇಂಥ ಒಂದು ಪತ್ರಕರ್ತ ಮೇಲೆ ಆಕ್ಷನ್ ತಗೊಳ್ಳಿ ಅಂತೇಳಿ ಹೇಳಬೇಕು ಅಂತೇಳಿ ಹೇಳಿ ನನ್ನ ಎರಡು ಮಾತುಗಳನ್ನು ಪತ್ರಿಕಾ ಧರ್ಮವನ್ನು ಮರೆತುಬಿಟ್ಟು ಇವರಲ್ಲಿ ತನ್ನದೇ ಆದ ದುಷ್ಟಶಕ್ತಿಯನ್ನ ಮಾಡ್ತಾ ಇರುವಂತಹ ಒಬ್ಬ ಪತ್ರಕರ್ತರಿದ್ದಾರೆ. ಅವರು ಆವಾಗ ನಗರದಲ್ಲಿ ತೊಂದರೆಯನ್ನ ಜನರಿಗೆ ಮತ್ತು ಅಧಿಕಾರಿಗಳಿಗೆ ಕೊಡ್ತಾ ಇರ್ತಾರೆ. ನಾವು ಮೂಲ ನಿವಾಸಿಗಳು ಅಂತದನ್ನು ಬಿಡಬಾರ್ದು. ಅವ್ರಿಗೆ ಪ್ರಚೋದನೆ ನಾವು ಸುಮ್ಮನಿದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ನಾವು ಕೂಡ ಒಪ್ಕೊಂಡಂಗೆ ಆಗ್ತೈತಿ. ಅದ್ರ ಸಲುವಾಗಿ ಅಂತ ದುಷ್ಟ ಶಕ್ತಿಗಳಿಗೆ ನಾವು ಬೆಳೀಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ವಿಷಯ ಕುರಿತು ಸವಿಸ್ತಾರವಾಗಿ ಮಾತನಾಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಇವತ್ತೇ ಒಂದು ದಿವಸ ನಮ್ಮ ಹೋರಾಟ ಸಮಿತಿಯ ಸದಸ್ಯರು ಹಾಗೂ ವಿವಿಧ ಸಂಘಟನೆಯ ಒಂದು ಎಲ್ಲ ಸದಸ್ಯರು ಪದಾಧಿಕಾರಿಗಳು ಇವತ್ತಿನ ದಿವಸ ಇಲ್ಲಿ ಹಾಜರಿದ್ದರು. ಎಲ್ಲರಿಗೂ ಕೂಡ ನಾನು ನಮ್ಮ ಹೋರಾಟ ಸಮಿತಿಯ ವತಿಯಿಂದ ಎಲ್ಲರ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ 18 ತಿಂಗಳಿಂದ ಅಲ್ಲಿ ಚರ್ಚೆ ನಡೆದಾದ್ರೆ ಇನ್ನುವರೆಗೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಇವತ್ತು ಅವ್ರಿಗೆ ನಾವು ಮನವಿ ಮಾಡ್ತೇವೆ, ಅವ್ರ ಬಗ್ಗೆ ನೀವು ನಮ್ಮ ಜೊತೆ ಆ ಕಾರ್ಮಿಕರ ಜೊತೆ ಬಂದು ನಿಂತು ಅವರಿಗೆ ಖಾಯಂ ಮತ್ತು ಕ್ಯಾಜುವಲ್ ಏನು ನೀವು ಮಾಡಬೇಕು ಆ ಇದಕ್ಕೆ ವ್ಯವಸ್ಥೆಗೆ ಇವರಿಬ್ಬರೂ ಕೈ ಹಾಕಲಿ ಅಂತೇಳಿ ನಾನು ಈ ಸಭೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇಲ್ಲಿ ಸ್ಥಳೀಯ ಪತ್ರಕರ್ತರು ಪೇಪರ್ ಮಿಲ್ ವಿರುದ್ಧ ಮಾತಾಡುವುದಿಲ್ಲ. ಸಭೆ ನಡೆದಾಗ ಅವರು ಮಾಡಿದ್ದಾರೆ. ಎಷ್ಟೋ ಜನ ಅಲ್ಲಿ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು. ಪೊಲೀಸ್ನಲ್ಲಿ FIR ಫೈಲ್ ಆಯಿತು, ಆದರೂ ಇವರ ಪತ್ರಿಕೆಯಲ್ಲಿ ವರದಿ ಬಂದಿಲ್ಲ. ಅಂದರೆ ಇವರಿಗೆ ಏನು ಬೇಕಲ್ಲಿ ಸವಲತ್ತು, ಅವ್ರ ಮೀಟಿಂಗಿಗೆ ಉಪ್ಪಿಟ್ಟು ಶೀರಾ ಬೇಕು, ಅವ್ರು ಹೋದಾಗ ಚಹಾ ಕುಡಿಸ್ಬೇಕು, ಅದೆಲ್ಲ ಏನು ಇವರಿಗೆ ಮಂತ್ಲಿ ಸಿಗ್ತದೆ ಅದು ಬಂದ್ ಆಗಬಾರ್ದು ಅಂತೇಳಿ ಉದ್ದೇಶದಿಂದ ಇವರು ಈ ಒಂದು ತಂತ್ರ ಮಾಡ್ತಾ ಇದ್ದಾರೆ. ಅದೇ ರೀತಿ ಇದು ಪೊಲೀಸ್ ಇಲಾಖೆಗೆ ಸರ್ಕಾರ ಆದೇಶ ಕೊಡ್ತದೆ. ಹಬ್ಬ ಬಂತು, ಯಾವುದೇ ಹಬ್ಬ ಬರಲಿ ಅವಾಗ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಭೆ ಕರಿಬೇಕು ಅಂತೇಳಿ ಅವ್ರು ಸಭೆ ಏನು ಕರೆದಿರ್ತಾರೆ. ಅದರಲ್ಲಿ ಚುನಾಯಿತ ಎಲ್ಲ ಪ್ರತಿನಿಧಿಗಳಿಗೆ ನಮ್ಮ ಪತ್ರಕರ್ತ ಯಾರು ವರದಿಗಾರರು ಇರ್ತಾರೆ ಆ ವರದಿಗಾರರಿಗೆ ಸಭೆ ಕರೀತಾರೆ. ಈಗ ಮೊನ್ನೆ ಸಭೆ ಆಯಿತು, ಈ ಒಂದೇ ವಿಷಯದ ಕಾರಣ ಹೇಳಿದ್ರು ಸಭೆಗೆ ಬಾಯ್ಕಾಟ್ ಮಾಡಿದ್ರು. ಸಭೆಗೆ ಹಾಜರಾಗಲಿಲ್ಲ ಅಂದರೆ ನಾವು ಹೊಡೆದಾಡ್ಕೊಳ್ಬೇಕು, ಜನ ಇವರು ಮಜಾ ನೋಡೋರು. ನಾಳೆ ಅದೇ ಒಂದು ರಿಮಾರ್ಕ್ ಪೊಲೀಸ್ ಇಲಾಖೆ ಮೇಲೆ ಬರ್ತದೆ. ಪೊಲೀಸರು ತಮ್ಮ ಜವಾಬ್ದಾರಿ ಅಂದರೆ ಎಲ್ಲರಿಗೂ ಕರೆದು ಸಲಹೆ ತೆಗೆದುಕೊಂಡು